ಯುವಕರ ಆಶಾಕಿರಣ, ಬಡವರ ಬಂಧು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ ಶಾಸಕರು ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಡಾಕ್ಟರ್ ಟಿ.ಎ. ಶರವಣ ಅವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಅಖಿಲ ಕರ್ನಾಟಕ ಡಾಕ್ಟರ್ ಟಿ.ಎ. ಶರವಣ ಅಭಿಮಾನಿಗಳ ಬಳಗ, ಬೆಂಗಳೂರು. ನೀವು ಕೂಡ ನಿಮ್ಮ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ದೀರಾ? ಹಾಗಾದ್ರೆ ಇದು ಖಂಡಿತ ನಿಮ್ ಗಮನಕ್ಕೆ ಬರಲೇಬೇಕು. ಯಾಕಂದ್ರೆ ಇನ್ಮುಂದೆ ಏನಾದ್ರೂ ನೀವು ಬೇಕಾಬಿಟ್ಟಿ ಸಿಮ್ ಕಾರ್ಡ್ ಗಳನ್ನ ಪಡೆಯುವ ಕಾಲ ಏನಿತ್ತು ಅದು ಮುಗ್ದು ಹೋಗ್ಬಿಟ್ಟಿದೆ. ಸೈಬರ್ ವಂಚನೆಗಳಿಗೆ ಕಡಿವಾಣ ಹಾಕೋಕೆ ಕೇಂದ್ರ ಸರ್ಕಾರ ಈಗ ಸಿಮ್ ಕಾರ್ಡ್ ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಅದೇನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ, ಒಬ್ಬ ವ್ಯಕ್ತಿ ತನ್ನ ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ ಗಳನ್ನ ಹೊಂದಿರಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿಯಮ ಇಲ್ಲಿದೆ ನೋಡಿ. ಹೌದು, ಸಾಮಾನ್ಯ ರಾಜ್ಯಗಳಲ್ಲಿದ್ದರೆ ನೀವು ದೇಶದ ಎಲ್ಲಾ ಟೆಲಿಕಾಂ ಕಂಪನಿಗಳು ಸೇರಿ ಗರಿಷ್ಠ 9 ಸಿಮ್ ಕಾರ್ಡ್ ಗಳನ್ನ ಮಾತ್ರ ಇಟ್ಟುಕೊಳ್ಳಲು ಅವಕಾಶವಿದೆ. ಅದೇ ಜಮ್ಮು ಮತ್ತು ಕಾಶ್ಮೀರ, ಅಸ್ಸಾಂ ಹಾಗೂ ಈಶಾನ್ಯ ರಾಜ್ಯಗಳಂತಹ ವಿಶೇಷ ಪ್ರದೇಶಗಳಿದ್ದರೆ ಭದ್ರತಾ ದೃಷ್ಟಿಯಿಂದ ಈ ಮಿತಿಯನ್ನ ಕೇವಲ 6 ಸಿಮ್ ಕಾರ್ಡ್ ಗಳಿಗೆ ಸೀಮಿತಗೊಳಿಸಲಾಗಿದೆ. ಒಂದು ವೇಳೆ ಈ ಮಿತಿಯನ್ನ ಮೀರಿ ನೀವು ಹೊಸ ಸಿಮ್ ಕಾರ್ಡ್ ಪಡೆಯಲು ಹೋದ್ರೆ ಏನಾಗುತ್ತೆ ಗೊತ್ತಾ? ಆರಂಭಿಕ ಹಂತದಲ್ಲಿ ಟೆಲಿಕಾಂ ಕಂಪನಿಗಳು ಪೋಸ್ಟ್ ಫ್ಯಾಕ್ಟರ್ ಅಂದ್ರೆ ಸಿಮ್ ಕೊಟ್ಟ ಮೇಲಿನ ಪರಿಶೀಲನೆ ನಡೆಸ್ತವೆ. ನಿಮ್ಮ ಹೆಸರಿನಲ್ಲಿ ಈಗಾಗಲೇ 9 ಸಿಮ್ ಇದ್ದು ಮತ್ತೊಂದು ಹೊಸ ಸಿಮ್ ತೆಗೆದುಕೊಂಡರೆ ಆ ಹೊಸ ಸಿಮ್ ಸಂಪರ್ಕವನ್ನ ತಕ್ಷಣವೇ ಅಮಾನತು ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಇನ್ ಮುಂದೆ ನೀವು ಹೊಸ ಸಿಮ್ ಪಡೆಯುವಾಗ ಅರ್ಜಿ ನಮೂನೆಯಲ್ಲಿ ನಿಮ್ಮ ಬಳಿ ಈಗಾಗಲೇ ಎಷ್ಟು ಸಿಮ್ ಗಳಿವೆ ಅನ್ನೋದನ್ನ ಕಡ್ಡಾಯವಾಗಿ ಕ್ಲಿಯರ್ ಮಾಡಲೇಬೇಕು. ಈ ಎಲ್ಲ ಕಳ್ಳಾಟಗಳಿಗೆ ಬ್ರೇಕ್ ಹಾಕಲು ದೂರಸಂಪರ್ಕ ಇಲಾಖೆ ಈಗ ಡಿಜಿಟಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಬಳಸ್ತಾ ಇದೆ. ಇದರ ಮೂಲಕ ಟೆಲಿಕಾಂ ಕಂಪನಿಗಳು ಪ್ರತಿದಿನ ದತ್ತಾಂಶಗಳನ್ನ ಪರಿಶೀಲನೆ ಮಾಡ್ತಾರೆ. ಸದ್ಯಕ್ಕೆ ಸಿಮ್ ಕೊಟ್ಟ ಮೇಲೆ ತಪಾಸಣೆ ನಡೀತಿದೆ. ಆದ್ರೂ ಕೂಡ 2026 ನವೆಂಬರ್ 30 ಒಳಗೆ ಸಿಮ್ ಕೊಡುವಾಗಲೇ ಆನ್ ದಿ ಸ್ಪಾಟ್ ಪರಿಶೀಲನೆ ಮಾಡುವ ರಿಯಲ್ ಟೈಮ್ ಸಿಸ್ಟಮ್ ಕಡ್ಡಾಯವಾಗಲಿದೆ. ಅಂದ್ರೆ ಲಿಮಿಟ್ ಮೀರಿದ್ರೆ ಕೈಗೆ ಸಿಮ್ ಸಿಗೋ ಮಾತೇ ಇಲ್ಲ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.